ನಮಸ್ಕಾರ, ಇದು ನಿಮ್ಮೂರಲ್ಲಿ ಆರ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಶಿವಮೊಗ್ಗದ ಈದ್ಗಾ ಮೈದಾನದ ವಿವಾದ ಮತ್ತಷ್ಟು ಧಗಧಗಿಸೋ ಲಕ್ಷಣಗಳು ಗೋಚರಿಸ್ತಾ ಇದೆ. ರಂಜಾನ್ ಹಬ್ಬದ ಬಳಿಕ ಮೈದಾನಕ್ಕೆ ಬೇಲಿ ಹಾಕಿದ್ದ ಮುಸ್ಲಿಮರು ಆ ಮೈದಾನವೇ ನಮ್ಮದು ಅಂತ ಹೇಳ್ತಾ ಇದ್ದಾರೆ. ಆದರೆ ಈಗ ಹಿಂದೂ ಹುಲಿ ಈಶ್ವರಪ್ಪ ಘರ್ಜಿಸಿದ್ದು ಇದು ಈದ್ಗಾ ಮೈದಾನ ಅಲ್ಲ, ಆಟದ ಮೈದಾನ ಅಂತ ಗುಡುಗಿದ್ದಾರೆ. ಹೋರಾಟಕ್ಕೂ ಕರೆ ಕೊಟ್ಟಿದ್ದಾರೆ. ಈದ್ಗಾ ಮೈದಾನದಲ್ಲಿ ಬೇಲಿ ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 2 ದಿನಗಳಿಂದ ಈ ಘಟನೆ ಆಯಿತು. 31ನೇ ತಾರೀಕು ಘಟನೆ ಆದ ನಂತರದಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು, ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಇಲ್ಲಿರುವಂತಹ ಹೋಟೆಲ್ ಮತ್ತೆ ಅಂಗಡಿಗಳನ್ನ ಜೊತೆಗೆ 2 ಸೈಡ್ ಬ್ಯಾರಿಕೇಡ್ಗಳನ್ನ ಹಾಕಿ ರಸ್ತೆ ಸಂಚಾರವನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿತ್ತು. ಬೇಲಿ ಶಿವಮೊಗ್ಗದ ಡಿಸಿ ಕಚೇರಿ ಮುಂಭಾಗದಲ್ಲಿರೋ ಈದ್ಗಾ ಮೈದಾನಕ್ಕೆ ಮುಸ್ಲಿಮರು ಬೇಲಿ ಹಾಕಿದ್ದಾರೆ. ಇದು ನಮ್ಮದೇ ಜಾಗ ಅಂತ ಪಟ್ಟು ಹಿಡಿದಿದ್ದಾರೆ. ಇದು ಶಾಂತವಾಗಿದ್ದ ಶಿವಮೊಗ್ಗದಲ್ಲಿ ವಿವಾದದ ಕಿಡಿ ಹೊತ್ತುಕೊಳ್ಳುವಂತೆ ಮಾಡಿದೆ. ಈದ್ಗಾ ಮೈದಾನ ಬಿಟ್ಟುಕೊಡುವ ಪ್ರಶ್ನೆ ಇಲ್ಲ. ಶಿಕ್ಷೆ ಆಗಲೇಬೇಕು. ನಮ್ಮ ಹೋರಾಟ ಇದೆ. ಸಹಕಾರ ಕೊಡುತ್ತಿರುವ ಎಲ್ಲ ಅಧಿಕಾರಿಗಳಿಗೆ ಈದ್ಗಾ ಮೈದಾನಕ್ಕೆ ಬೇಲಿ ಹಾಕಿರುವ ಮುಸ್ಲಿಮರು ಈ ಜಾಗವನ್ನು ನಾವು ಬಿಟ್ಟುಕೊಡೋ ಪ್ರಶ್ನೆಯೇ ಇಲ್ಲ ಎಂದಿದ್ದಾರೆ. ನಿಯಮಗಳ ಮೇಲೆ ಮೈದಾನವನ್ನ ಸಾರ್ವಜನಿಕರ ಬಳಕೆಗೆ ಅವಕಾಶ ಕೊಡ್ತೀವಿ, ಆದರೆ ಮೈದಾನವನ್ನ ಬಿಟ್ಟು ಕೊಡಲ್ಲ ಎಂದಿದ್ದಾರೆ. ಸರ್ಕಾರಿ ಜಾಗ, ಕಾರ್ಪೊರೇಷನ್ ಜಾಗ, ಅದು ಇದು ಅಂತ ಹೇಳ್ಬಿಟ್ಟು ಬ್ಯಾಡ್ದಿದ್ದು ಶಿವಮೊಗ್ಗದಲ್ಲಿ ಒಂದು ಶಾಂತಿನ ಹಾಳು ಮಾಡಕ್ ನೋಡ್ತಿದ್ರು. ಅದಾಗಬಾರ್ದು ನಮ್ಮ ಶಿವಮೊಗ್ಗದಲ್ಲಿ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಮ್ಮ ಶಿವಮೊಗ್ಗ ಹೆಸರು ಬಹಳ ಕೆಟ್ಟದಾಗಿದೆ. ನಾವು ಹಂಗಾಗ್ಬಿಟ್ಟು ಎಲ್ಲೂ ಅವ್ರು ಯಾರು ಬಂದ್ ಮಾಡಿದ್ರು ನಾವು ಇದಕ್ಕೆ ಹೋಗ್ತಿಲ್ಲ. ಬೇಡ, ನಾವೊಂದು ಶಾಂತಿಯಾಗಿ ಇರೋಣ, ಶಾಂತಿನೇ ನಡೆಸೋಣ ಅಂತ ಹೇಳ್ಬಿಟ್ಟು ಫಾಲೋ ಮಾಡ್ಕೊಂಡು ಇದ್ ಮಾಡ್ತಿದ್ವಿ. ಈದ್ಗಾ ಮೈದಾನವನ್ನ ಇತ್ತೀಚೆಗೆ ಕೆಲ ಕಿಡಿಗೇಡಿಗಳು ಅಪವಿತ್ರ ಮಾಡ್ತಿದ್ದಾರಂತೆ. ಹೀಗಾಗಿ ಮುಸ್ಲಿಮರು ಸಿಸಿಟಿವಿ ಅಳವಡಿಸೋಕೆ ಮುಂದಾಗಿದ್ದಾರೆ. ಇಷ್ಟಕ್ಕೆ ಕೆಲವರು ವಿರೋಧ ಮಾಡ್ತಿದ್ದಾರೆ ಅನ್ನೋದು ಮುಸ್ಲಿಮರ ಆರೋಪ. ಅನುಕೂಲ ಮಾಡೇ ಮಾಡ್ತೀವಿ. ಅನುಕೂಲ ಮಾಡಲಿಲ್ಲ ಯಾರು ತೊಂದರೆ ಪಟ್ಟು ನಾವು ಇದ್ ಮಾಡ್ಬೇಕಂತ ಏನಿಲ್ಲ ನಮಗೆ. ಈಗ ಅಲ್ಲೇ ಏನಾಗ್ತಿತ್ತು ಗೊತ್ತಾ ಸರ್, ನಮ್ಮ ಹಬ್ಬ ಆಚರಣೆಗಳು ಅಂದ್ರೆ ಕರೆಂಟ್ ನಾನ್ ಕೊಡ್ತೀನಿ ನೀನ್ ಕೊಡ್ತೀನಿ ಅಂತ ಬರ್ತಿದ್ರು, ನೀರ್ ನಾನ್ ಕೊಡ್ತೀನಿ ನೀನ್ ಕೊಡ್ತೀನಿ ಅಂತ ಬರ್ತಿದ್ರು. ಬಟ್ ಅದು ಈಗ ಅಲ್ಲಿಲ್ಲ. ನಾನು ಆ ಬಾಂಧವ್ಯನ ಪದೇ ಹೋಗಿ ಹೇಳಿದೀನಿ. ಯಾಕಂದ್ರೆ ಈಗ ನಾವು ಬದುಕ್ತಿರೋದು ಪ್ರೀತಿ ವಿಶ್ವಾಸದಲ್ಲಿ. ಈದ್ಗಾ ಮೈದಾನವಲ್ಲ, ಆಟದ ಮೈದಾನ. ಬೃಹತ್ ಹೋರಾಟಕ್ಕೆ ಕರೆ ಕೊಟ್ಟ ಈಶ್ವರಪ್ಪ. ಸದ್ಯ ಈದ್ಗಾ ಮೈದಾನಕ್ಕೆ ಅಳವಡಿಸಿರುವ ಬೇಲಿಯನ್ನ ಪೊಲೀಸರು ತೆರವುಗೊಳಿಸಿದ್ದಾರೆ. ಆದರೂ ಕೂಡ ಮೈದಾನದಲ್ಲಿ ವಾಹನಗಳ ಪ್ರವೇಶಕ್ಕೆ ಅವಕಾಶ ಇಲ್ಲ. ಈ ಬೆನ್ನಲ್ಲೇ ಮಾಜಿ ಡಿಸಿಎಂ ಈಶ್ವರಪ್ಪ ಇದು ಈದ್ಗಾ ಮೈದಾನ ಅಲ್ಲ, ಆಟದ ಮೈದಾನ ಅಂತ ಗುಡುಗಿದ್ದಾರೆ. ಇಲ್ಲಿ ತನಕ ಅದು ಈದ್ಗಾ ಮೈದಾನ ಅಂತ ಕರೀತಾ ಇದ್ರು. ಅದು ಈದ್ಗಾ ಮೈದಾನ ಅಲ್ಲ, ಅದು ಆಟದ ಮೈದಾನ. ಹಾಗಾಗಿ ಈ ಒಂದು ಆಟದ ಮೈದಾನವನ್ನ ಕಬಳಿಸೋದಕ್ಕೆ ಮುಸಲ್ಮಾನರು ಪ್ರಯತ್ನ ನಡೆಸ್ತಾ ಇದ್ದಾರೆ. ಬ್ರಹ್ಮ ಬಂದರೂ ಈ ಜಾಗವನ್ನ ಮುಸ್ಲಿಮರಿಗೆ ಬಿಟ್ಟು ಕೊಡುವುದಿಲ್ಲ ಅಂತ ಈಶ್ವರಪ್ಪ ಕಿಡಿಕಾರಿದ್ದಾರೆ. ಮುಸ್ಲಿಮರು ಆಟದ ಮೈದಾನವನ್ನೇ ಕಬಳಿಸಲು ಹೊರಟಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇದಿಷ್ಟೇ ಅಲ್ಲ, ಈದ್ಗಾ ಮೈದಾನಕ್ಕಾಗಿ ಏಪ್ರಿಲ್ 5ರಂದು ಬೃಹತ್ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. 5ನೇ ತಾರೀಕು ಬೆಳಗ್ಗೆ 10:30 ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ನಾವು ಧರಣಿ ಕೂರ್ತಿದ್ವಿ. ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ರಕ್ಷಣಾಧಿಕಾರಿಗಳು ಕಮಿಷನರ್ ಈ ಕಡೆ ಗಮನ ಹರಿಸಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ಎಚ್ಚರಿಕೆ ನಡೀಬೇಕು. ಕಾನೂನುಬದ್ಧವಾಗಿ ಸಾರ್ವಜನಿಕ ಆಸ್ತಿ ಉಳಿಸಬೇಕು. ಇದಕ್ಕೋಸ್ಕರ ನಮ್ಮ ಧರಣಿ. ಒಟ್ಟಾರೆಯಾಗಿ ದಾಖಲೆಗಳನ್ನ ಪರಿಶೀಲಿಸಿದ ನಂತರ ಜಾಗ ಯಾರ್ದೆಂಬುದು ಗೊತ್ತಾಗುತ್ತೆ. ಅಲ್ಲಿವರೆಗೂ ಸಾಕಷ್ಟು ಮುಂಜಾಗ್ರತೆ ವಹಿಸಲು ಪೊಲೀಸ್ ಇಲಾಖೆ ಸಹ ಕ್ರಮವನ್ನ ಕೈಗೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ನಮಸ್ಕಾರ, ಇದು ನಿಮ್ಮೂರಲ್ಲಿ ಆರ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಶಿವಮೊಗ್ಗದ ಈದ್ಗಾ ಮೈದಾನದ ವಿವಾದ ಮತ್ತಷ್ಟು ಧಗಧಗಿಸೋ ಲಕ್ಷಣಗಳು ಗೋಚರಿಸ್ತಾ ಇದೆ. ರಂಜಾನ್ ಹಬ್ಬದ ಬಳಿಕ ಮೈದಾನಕ್ಕೆ ಬೇಲಿ ಹಾಕಿದ್ದ ಮುಸ್ಲಿಮರು ಆ ಮೈದಾನವೇ ನಮ್ಮದು ಅಂತ ಹೇಳ್ತಾ ಇದ್ದಾರೆ. ಆದರೆ ಈಗ ಹಿಂದೂ ಹುಲಿ ಈಶ್ವರಪ್ಪ ಘರ್ಜಿಸಿದ್ದು ಇದು ಈದ್ಗಾ ಮೈದಾನ ಅಲ್ಲ, ಆಟದ ಮೈದಾನ ಅಂತ ಗುಡುಗಿದ್ದಾರೆ. ಹೋರಾಟಕ್ಕೂ ಕರೆ ಕೊಟ್ಟಿದ್ದಾರೆ.
ಈದ್ಗಾ ಮೈದಾನದಲ್ಲಿ ಬೇಲಿ ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 2 ದಿನಗಳಿಂದ ಈ ಘಟನೆ ಆಯಿತು. 31ನೇ ತಾರೀಕು ಘಟನೆ ಆದ ನಂತರದಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಇಲ್ಲಿರುವಂತಹ ಹೋಟೆಲ್ ಮತ್ತೆ ಅಂಗಡಿಗಳನ್ನ ಜೊತೆಗೆ 2 ಸೈಡ್ ಬ್ಯಾರಿಕೇಡ್ಗಳನ್ನ ಹಾಕಿ ರಸ್ತೆ ಸಂಚಾರವನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿತ್ತು. ಬೇಲಿ ಶಿವಮೊಗ್ಗದ ಡಿಸಿ ಕಚೇರಿ ಮುಂಭಾಗದಲ್ಲಿರೋ ಈದ್ಗಾ ಮೈದಾನಕ್ಕೆ ಮುಸ್ಲಿಮರು ಬೇಲಿ ಹಾಕಿದ್ದಾರೆ. ಇದು ನಮ್ಮದೇ ಜಾಗ ಅಂತ ಪಟ್ಟು ಹಿಡಿದಿದ್ದಾರೆ. ಇದು ಶಾಂತವಾಗಿದ್ದ ಶಿವಮೊಗ್ಗದಲ್ಲಿ ವಿವಾದದ ಕಿಡಿ ಹೊತ್ತುಕೊಳ್ಳುವಂತೆ ಮಾಡಿದೆ. ಈದ್ಗಾ ಮೈದಾನ ಬಿಟ್ಟುಕೊಡುವ ಪ್ರಶ್ನೆ ಇಲ್ಲ. ಸಾರ್ವಜನಿಕರ ಆಸ್ತಿಯನ್ನು ಕಬಳಿಸುತ್ತಿರುವ ಮುಸ್ಲಿಂ ಗೂಂಡಾಗಳಿಗೆ ಇದನ್ನ ಶಿಕ್ಷೆ ಆಗ್ಲೇಬೇಕು. ನಮ್ಮ ಹೋರಾಟ ಇದೆ. ನಿರ್ಮಾಣರಿಗೆ ಸಹಕಾರ ಕೊಡುತ್ತಿರುವ ಎಲ್ಲ ಅಧಿಕಾರಿಗಳಿಗೆ ಈದ್ಗಾ ಮೈದಾನಕ್ಕೆ ಬೇಲಿ ಹಾಕಿರುವ ಮುಸ್ಲಿಮರು ಈ ಜಾಗವನ್ನು ನಾವು ಬಿಟ್ಟುಕೊಡೋ ಪ್ರಶ್ನೆಯೇ ಇಲ್ಲ ಎಂದಿದ್ದಾರೆ. ನಿಯಮಗಳ ಮೇಲೆ ಮೈದಾನವನ್ನ ಸಾರ್ವಜನಿಕರ ಬಳಕೆಗೆ ಅವಕಾಶ ಕೊಡ್ತೀವಿ, ಆದರೆ ಮೈದಾನವನ್ನ ಬಿಟ್ಟು ಕೊಡಲ್ಲ ಎಂದಿದ್ದಾರೆ. ಸರ್ಕಾರಿ ಜಾಗ, ಕಾರ್ಪೊರೇಷನ್ ಜಾಗ, ಅದು ಇದು ಅಂತ ಹೇಳ್ಬಿಟ್ಟು ಬೇಡದಿದ್ದು ಶಿವಮೊಗ್ಗದಲ್ಲಿ ಒಂದು ಶಾಂತಿನ ಹಾಳು ಮಾಡಕ್ ನೋಡ್ತಿದ್ರು. ಅದಾಗಬಾರ್ದು ನಮ್ಮ ಶಿವಮೊಗ್ಗದಲ್ಲಿ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಮ್ಮ ಶಿವಮೊಗ್ಗ ದೇಶ ಬಹಳ ಕೆಟ್ಟದಾಗಿದೆ. ನಾವು ಹಂಗಾಗ್ಬಿಟ್ಟು ಎಲ್ಲೂ ಅವ್ರು ಯಾರು ಬಂದ್ ಮಾಡಿದ್ರು ನಾವು ಇದಕ್ಕೆ ಹೋಗ್ತಿಲ್ಲ. ಬೇಡ ನಾವೊಂದು ಶಾಂತಿಯಾಗೇ ಇರೋಣ, ಶಾಂತಿನೇ ನಡೆಸೋಣ ಅಂತ ಹೇಳ್ಬಿಟ್ಟು ಫಾಲೋ ಮಾಡ್ಕೊಂಡು ಇದ್ ಮಾಡ್ತಿದ್ವಿ. ಈದ್ಗಾ ಮೈದಾನವನ್ನ ಇತ್ತೀಚೆಗೆ ಕೆಲ ಕಿಡಿಗೇಡಿಗಳು ಅಪವಿತ್ರ ಮಾಡ್ತಿದ್ದಾರಂತೆ. ಹೀಗಾಗಿ ಮುಸ್ಲಿಮರು ಸಿಸಿಟಿವಿ ಅಳವಡಿಸೋಕೆ ಮುಂದಾಗಿದ್ದಾರೆ. ಇಷ್ಟಕ್ಕೆ ಕೆಲವರು ವಿರೋಧ ಮಾಡ್ತಿದ್ದಾರೆ ಅನ್ನೋದು ಮುಸ್ಲಿಮರ ಆರೋಪ. ಅನುಕೂಲ ಮಾಡೇ ಮಾಡ್ತೀವಿ. ಅನುಕೂಲ ಮಾಡ್ಲಿಲ್ಲ ಯಾರು ತೊಂದರೆ ಕೊಟ್ಟು ನಾವು ಇದ್ ಮಾಡ್ಬೇಕಂತ ಏನಿಲ್ಲ ನಮಗೆ. ಈಗ ಅಲ್ಲೇ ಏನಾಗ್ತಿತ್ತು ಗೊತ್ತಾ ಸರ್, ನಮ್ಮ ಹಬ್ಬ ಆಚರಣೆಗಳು ಅಂದ್ರೆ ಕರೆಂಟ್ ನಾನ್ ಕೊಡ್ತೀನಿ ನೀನ್ ಕೊಡ್ತೀನಿ ಅಂತ ಬರ್ತಿದ್ರು, ನೀರ್ ನಾನ್ ಕೊಡ್ತೀನಿ ನೀನ್ ಕೊಡ್ತೀನಿ ಅಂತ ಬರ್ತಿದ್ರು. ಬಟ್ ಅದು ಈಗ ಅಲ್ಲಿಲ್ಲ. ನಾನು ಆ ಬಾಂಧವ್ಯನ ಪದೇ ಹೋಗಿ ಹೇಳಿದೀವಿ. ಯಾಕಂದ್ರೆ ಈಗ ನಾವು ಬದುಕ್ತಿರೋದು ಪ್ರೀತಿ ವಿಶ್ವಾಸದಲ್ಲಿ. ಈದ್ಗಾ ಮೈದಾನವಲ್ಲ, ಆಟದ ಮೈದಾನ. ಬೃಹತ್ ಹೋರಾಟಕ್ಕೆ ಕರೆ ಕೊಟ್ಟ ಈಶ್ವರಪ್ಪ. ಸದ್ಯ ಈದ್ಗಾ ಮೈದಾನಕ್ಕೆ ಅಳವಡಿಸಿರುವ ಬೇಲಿಯನ್ನ ಪೊಲೀಸರು ತೆರವುಗೊಳಿಸಿದ್ದಾರೆ. ಆದರೂ ಕೂಡ ಮೈದಾನದಲ್ಲಿ ವಾಹನಗಳ ಪ್ರವೇಶಕ್ಕೆ ಅವಕಾಶ ಇಲ್ಲ. ಈ ಬೆನ್ನಲ್ಲೇ ಮಾಜಿ ಡಿಸಿಎಂ ಈಶ್ವರಪ್ಪ ಇದು ಈದ್ಗಾ ಮೈದಾನ ಅಲ್ಲ, ಆಟದ ಮೈದಾನ ಅಂತ ಗುಡುಗಿದ್ದಾರೆ. ಇಲ್ಲಿ ತನಕ ಅದು ಈದ್ಗಾ ಮೈದಾನ ಅಂತ ಕರೀತಾ ಇದ್ರು. ಅದು ಈದ್ಗಾ ಮೈದಾನ ಅಲ್ಲ, ಅದು ಆಟದ ಮೈದಾನ. ಹಾಗಾಗಿ ಈ ಒಂದು ಆಟದ ಮೈದಾನವನ್ನ ಕಬಳಿಸೋದಕ್ಕೆ ಮುಸಲ್ಮಾನರು ಪ್ರಯತ್ನ ನಡೆಸ್ತಾ ಇದ್ದಾರೆ. ಬ್ರಹ್ಮ ಬಂದರೂ ಈ ಜಾಗವನ್ನ ಮುಸ್ಲಿಮರಿಗೆ ಬಿಟ್ಟು ಕೊಡುವುದಿಲ್ಲ ಅಂತ ಈಶ್ವರಪ್ಪ ಕಿಡಿಕಾರಿದ್ದಾರೆ. ಮುಸ್ಲಿಮರು ಆಟದ ಮೈದಾನವನ್ನೇ ಕಬಳಿಸಲು ಹೊರಟಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇದಿಷ್ಟೇ ಅಲ್ಲ, ಈದ್ಗಾ ಮೈದಾನಕ್ಕಾಗಿ ಏಪ್ರಿಲ್ 5ರಂದು ಬೃಹತ್ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. 5ನೇ ತಾರೀಕು ಬೆಳಗ್ಗೆ 10:30 ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ನಾವು ಧರಣಿ ಕೂರ್ತಿದ್ವಿ. ಜಿಲ್ಲಾಧಿಕಾರಿಗಳಿಗೂ ಮತ್ತು ಜಿಲ್ಲಾ ರಕ್ಷಣಾಧಿಕಾರಿಗಳು ಕಮಿಷನರ್ ಈ ಕಡೆ ಗಮನ ಹರಿಸಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ಎಚ್ಚರಿಕೆ ನಡೀಬೇಕು. ಕಾನೂನುಬದ್ಧವಾಗಿ ಸಾರ್ವಜನಿಕ ಆಸ್ತಿ ಉಳಿಸಬೇಕು. ಇದಕ್ಕೋಸ್ಕರ ನಮ್ಮ ಧರಣಿ.